ತಮಿಳುನಾಡಿಗೆ ನೀರು ಬಿಡೋ ವಿಚಾರದಲ್ಲಿ ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ. ಸರ್ವಪಕ್ಷಗಳ ಸಭೆ ಇವತ್ತಿನ ಮುಖ್ಯಮಂತ್ರಿಗಳು ವಿಶೇಷವಾಗಿ ಕರೆದಿರ್ತಕ್ಕಂಥದ್ದು ಏನಿಲ್ಲ. ರಾಜ್ಯದಲ್ಲಿ ಕಳೆದ 30-40 ವರ್ಷಗಳಲ್ಲಿ ತಮಿಳುನಾಡಿನ ಒತ್ತಡಗಳೇನಿದೆ ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ತತೀರ್ಪುಗಳ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಈ ಒಂದು ಸಂಕಷ್ಟಗಳೇನು ಬಂದಿದೆ. ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ಅಂಥ ಸಂದರ್ಭದಲ್ಲೂ ತಮಿಳುನಾಡು ನಮ್ಮಗಳ ಮೇಲೆ ಒತ್ತಡವನ್ನು ಏರ್ತಕ್ಕಂಥದ್ದು ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೇನು ತಲೆಬಾಗ್ತಾ ಬಂದಿದ್ದೇವೆ. ಕರ್ನಾಟಕ ರಾಜ್ಯ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಪ್ರಥಮ ಆದ್ಯತೆ ಯಾವೊಂದು ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ತೀರ್ಪನ್ನು ಈಗ ತೆಗೆದುಕೊಂಡು 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತಕ್ಕಂಥ ಆದೇಶ ಮಾಡಿದ್ದಾರೆ. ನನಗೆ ಅಲ್ಲಿ ಏನು ನೀವು ಮಂಡನೆ ಮಾಡಿದ್ದೀರೋ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ವಕೀಲರುಗಳು ನಮ್ಮ ಅಧಿಕಾರಿಗಳು ಗೊತ್ತಿಲ್ಲ. ನನಗೆ ಸಭೆ ಕರೆದಿದ್ದಾರೆ, ಅವತ್ತು ಹೋಗ್ತೀನಿ. ಆದರೆ ಒಂದು ಸರ್ಕಾರಕ್ಕೆ ನಾನು ಹೇಳೋದು, ತಕ್ಷಣ ಹೇಳಬೇಕಾಗ್ತದೆ, ಕೇಂದ್ರದಲ್ಲಿರ್ತಕ್ಕಂಥ ಈ ಕಾವೇರಿ ವಾಟರ್ ಅಥಾರಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ ಅಥಾರಿಟಿ, ರೆಗ್ಯುಲರ್ ಅಥಾರಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಬೇಕು, ನೀವು ದೆಹಲಿನಲ್ಲಿ ಕೂತ್ಕೊಂಡು AC ರೂಮಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಲ್ಲ. ಇವತ್ತು ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಜಲಾಶಯಗಳು, ಇಲ್ಲಿ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮೆಟ್ಟೂರು ಮತ್ತು ಭವಾನಿ ಜಲಾಶಯ ಅಲ್ಲಿ ಎಷ್ಟು ಪ್ರಮಾಣದ ನೀರಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕಳೆದ 2-3 ತಿಂಗಳಿಂದನೇ ಮಂಡ್ಯ ಜಿಲ್ಲೆಯ ರೈತರಿಗೆ ನೀವು ಯಾರು ಬೆಳೆಗೆ ನೀರು ಕೊಡಲಿಕ್ಕಾಗೋದಿಲ್ಲ, ಯಾರು ಬೆಳೆನೇ ಹಾಕಬೇಡಿ ಅಂತ ಹೇಳ್ಬಿಟ್ರು. 3 ತಿಂಗಳಿಂದ ಯಾರು ಬೆಳಿಬೇಡಿ ಅಂತ ಬೆಳಿಬೇಡಿ ಅಂತೇಳಿ ಸೂಚನೆ ಕೊಟ್ಬಿಟ್ರು ಅಧಿಕಾರಿಗಳು. ತಮಿಳುನಾಡಲ್ಲಿ ಏನಾಗಿದೆ, ಇಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರನ್ನಾದರೂ ಕಳಿಸಿ ಅಲ್ಲಿ ಏನೇನಿದೆ ಪರಿಸ್ಥಿತಿ, ಇವತ್ತು ಅವ್ರು ನೀರು ಕೇಳ್ತಾ ಇರೋದು ತಮಿಳುನಾಡಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ನೀರು ಕೇಳ್ತಾ ಇದ್ದಾರೋ, ಇಲ್ಲ ಅವರು ಲಕ್ಷಾಂತರ ಎಕರೆನಲ್ಲಿ ಬೆಳೆ ಬೆಳ್ಕೊಂಡವರಲ್ಲ ಅದಕ್ಕೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೋ, ಇದನ್ನೆಲ್ಲ ಇಷ್ಟೊತ್ತಿಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಹೇಳಬೇಕಾಗಿತ್ತು ಅಥಾರಿಟಿ ಮುಂದೆ. ನಮ್ಮ ರಾಜ್ಯದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನೀವು ಅಲ್ಲಿಗೆ ನೀರು ಬಿಡಿ ಅಂತೀರಿ. ಅವರು ಕೃಷಿ ಬೆಳೀಲಿಕ್ಕೆ ನೀರು ಕೇಳ್ತಾ ಇದ್ದಾರೋ, ಬೆಳೆ ಬೆಳೀಲಿಕ್ಕೆ ಕುಡಿಯೋ ನೀರು ಕೇಳ್ತಾ ಇದ್ದಾರೋ ಅಂತಕ್ಕಂಥದ್ದನ್ನು ವಾದ ಮಾಡಬೇಕಲ್ಲ. ವಾಸ್ತವಾಂಶ ತೆಗೆದುಕೊಂಡು ಹೋಗ್ಯದು ಏನೇನು ಮಾಡ್ಕೊಂಡವರೋ ಗೊತ್ತಿಲ್ಲ. ಇದು ಸರ್ಕಾರ ಮೊದಲನೇ ಆದ್ಯತೆ ಮೇರೆಗೆ ಅಲ್ಲಿ ಒತ್ತಡ ಇರಬೇಕು. ನೀವು ಬನ್ನಿ ಅಲ್ಲಿ 2 ಭಾಗದಲ್ಲಿ ನೋಡಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿ ತೀರ್ಮಾನ ಮಾಡೋಣ. ಕುಡಿಯೋ ನೀರಿದ್ದರೆ ಹೌದು, ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ತಲೆಬಾಗಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಅಲ್ಲಿ ಒಂದು ಕಡೆ ರೈತರು ಬೆಳೆ ಬೆಳ್ಕೊಂಡು ಅದನ್ನು ಇವತ್ತು ಲಕ್ಷಾಂತರ ಎಕರೆಯಲ್ಲಿ ಬೆಳ್ಕೊಂಡಿದ್ದಾರೆ, ಅದಕ್ಕೆ ಅವರು ನೀರು ಕೇಳ್ತಾ ಇದ್ದಾರೆ, ಕುಡಿಯೋ ನೀರಿಗೆ ಕೇಳ್ತಾ ಇಲ್ಲ. ಅವರು ಇದರ ಮಾಹಿತಿಗಳನ್ನು ಇಡಬೇಕಾಗಿತ್ತು. ಅದು ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾಡಿದ್ದು ಸಭೆಯಲ್ಲಿ ಚರ್ಚೆ ಮಾಡಿ.